ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಸಾಗರ ಹೆಲಿಪ್ಯಾಡ್ನಲ್ಲಿ ಕಾಡು ಕೋಣಗಳ ಹಗಲು ಓಡಾಟ, ಮರಾನ್ಕುಳಿ ಎಡ್ಜಿಗಳ ಮನೆ ಶಾಲಾ ಪ್ರಾರಂಭೋತ್ಸವ ಮಾಹಿತಿ ಮುನ್ನೋಟ. ಕರ್ನಾಟಕ ಬ್ಯಾಂಕ್ನಿಂದ ತುಂಬೆ ದೇವಾಲಯಕ್ಕೆ ಕೊಡುಗೆ ಸ್ವೀಕರಿಸಿದ ಆಡಳಿತ. ಸಾಗರದ ವರದಹಳ್ಳಿ ರಸ್ತೆಯಲ್ಲಿರುವ ಹೆಲಿಪ್ಯಾಡ್ನಲ್ಲಿ ಹಗಲು ಹೊತ್ತಿನಲ್ಲೇ ಕಾಡು ಕೋಣಗಳು ಓಡಾಟ ನಡೆಸುವ ಮೂಲಕ ಅಲ್ಲಿ ಸಂಚರಿಸುವ ಜನರಿಗೆ ಅಚ್ಚರಿ ಮೂಡಿಸಿವೆ. ಸೋಮವಾರ ಮಧ್ಯಾಹ್ನದ ಮೇಲೆ ಕಾಣಿಸಿಕೊಂಡ ಕಾಡು ಕೋಣಗಳು ಇಂದು ಕೂಡ ಅಲ್ಲಿಯೇ ಅಕ್ಕಪಕ್ಕ ಓಡಾಡುತ್ತಿರುವುದು ಮತ್ತು ಕಾಡು ಕೋಣಗಳ ಜೊತೆ ಜಾನುವಾರುಗಳು ಸೇರಿಕೊಂಡು ಒಟ್ಟಿಗಿರುವ ದೃಶ್ಯ ಕಂಡು ಬಂತು. ಸಾಗರ ತಾಲೂಕಿನ ಮರಾನ್ಕುಳಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೋಮವಾರ ಶಾಲಾ ಪ್ರಾರಂಭೋತ್ಸವವನ್ನು ವಿಶೇಷವಾಗಿ ಆಚರಿಸಲಾಯಿತು. ಮಕ್ಕಳನ್ನು ಡೊಳ್ಳು ಕುಣಿತ ಸೇರಿ ವಿವಿಧ ಜಾನಪದ ವಾದ್ಯಗಳ ಮೂಲಕ ಪುಷ್ಪವೃಷ್ಟಿಗೈದು ಶಾಲೆಗೆ ಸ್ವಾಗತಿಸಲಾಯಿತು. ಮಕ್ಕಳು ಸಹ ಡೊಳ್ಳು ಕಟ್ಟಿ ಕುಣಿದು ಸಂತೋಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಮೂರ್ತಿ ಎಂಒಯ್, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಜಯರಾಮ್, ಉಪಾಧ್ಯಕ್ಷೆ ಸರಸ್ವತಿ, ಪೋಷಕರಾದ ಆದರ್ಶ್ ಭಟ್, ಚೇತನ, ಅಣ್ಣಪ್ಪ, ಜಯರಾಮ್ ಇನ್ನಿತರರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ನಿವೃತ್ತಿ ಹೊಂದಿದ ಶಿಕ್ಷಕ ಮುಕುಂದ್ ಸಿ ನಾಯ್ಕ್ ಅವರನ್ನು ಬೀಳ್ಕೊಡಲಾಯಿತು. ತಾಲೂಕಿನ ಎಡ್ಜಿಗಳ ಮನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲೂ ಸೋಮವಾರ ಆಯೋಜಿಸಿದ ಶಾಲಾ ಪ್ರಾರಂಭೋತ್ಸವವನ್ನು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಭೂಮೇಶ್ ಮಕ್ಕಳಿಗೆ ಪುಸ್ತಕ ನೀಡುವ ಮೂಲಕ ಉದ್ಘಾಟಿಸಿದರು. ಶಿಕ್ಷಣ ಸಂಯೋಜಕ ವಿಟಿ ಸ್ವಾಮಿ ಅವರು ಮಾತನಾಡಿದರು. ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಲೋಕೇಶ್ ಅಧ್ಯಕ್ಷತೆ ವಹಿಸಿದರು. ಸಾಗರ ತಾಲೂಕಿನ ತುಂಬೆ ಶ್ರೀರಾಮೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಿಗೆ ಕರ್ನಾಟಕ ಬ್ಯಾಂಕ್ನ CSR ನಿಧಿಯ ಮೂಲಕ 5 ಲಕ್ಷ ರುಗಳ ಸಹಾಯಧನವನ್ನು ನೀಡಿರುವುದು ಅದರ ಸಮಾಜಮುಖಿ ಸೇವೆಗೆ ಸಾಕ್ಷಿಯಾಗಿದೆ ಮತ್ತು ದೇವಸ್ಥಾನದ ಮೂಲ ಸೌಕರ್ಯ ಅಭಿವೃದ್ಧಿಗೆ ಈ ನೆರವು ಮಹತ್ತರ ಕೊಡುಗೆಯಾಗಿದ್ದು ಭಕ್ತರು ಹಾಗೂ ಗ್ರಾಮಸ್ಥರ ಪರವಾಗಿ ಅದನ್ನು ಸ್ವೀಕರಿಸುವುದಾಗಿ ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷ ತುಂಬೆಯ ಪ್ರಖ್ಯಾತ್ ಸುಬ್ರಾವ್ ಹೇಳಿದರು. ಸೋಮವಾರ ಇಲ್ಲಿನ ದೇವಾಲಯದ ಆವರಣದಲ್ಲಿ ಏರ್ಪಡಿಸಿದ ಸರಳ ಕಾರ್ಯಕ್ರಮದಲ್ಲಿ ಬ್ಯಾಂಕ್ ಕೊಡ ಮಾಡಿದ ಸಹಾಯಧನದ ಚೆಕ್ ಸ್ವೀಕರಿಸಿ ಅವರು ಮಾತನಾಡಿದರು. ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿಗೆ ಕೈ ಜೋಡಿಸಿರುವ ಕರ್ನಾಟಕ ಬ್ಯಾಂಕಿನ ಈ ಕಾರ್ಯ ಶ್ಲಾಘನೀಯ. ಸಂಸ್ಥೆಯು ಸಮಾಜದ ಮೇಲಿನ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಲಾಭದ ಜೊತೆಗೆ ಸಮಾಜದ ಕಲ್ಯಾಣವನ್ನು ಆದ್ಯತೆಯಾಗಿ ಪರಿಗಣಿಸುವ ಬ್ಯಾಂಕಿನ ಕಾರ್ಯವೈಖರಿ ಇತರ ಸಂಸ್ಥೆಗಳಿಗೆ ಮಾದರಿಯಾಗಿದೆ ಎಂದು ಹೇಳಿದರು. ಕರ್ನಾಟಕ ಬ್ಯಾಂಕಿನ AGM ಹಾಗೂ ಪ್ರಾದೇಶಿಕ ಮುಖ್ಯಸ್ಥರಾದ ಸಂಜೀವ್ ಕುಮಾರ್, ಸಾಗರ ಶಾಖೆಯ ಮುಖ್ಯ ಪ್ರಬಂಧಕ ರಾಮಮೂರ್ತಿ ಹೊನ್ನಾವರ ಹಾಗೂ ಅಪೂರ್ ಚಿಪ್ಲಿ ಅವರು ಉಪಸ್ಥಿತರಿದ್ದು ದೇವಸ್ಥಾನ ಅಭಿವೃದ್ಧಿ ಕಾರ್ಯದ ಪರಿವೀಕ್ಷಣೆ ನಡೆಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ಅವರನ್ನು ಸನ್ಮಾನಿಸಲಾಯಿತು. ನಮಸ್ಕಾರ.